ಮೇಡಮ್ November 15th ಆಸುಪಾಸಲ್ಲಿ ದಿಸ್ ಮ್ಯಾನ್ ಅಗೇನ್ ರಿಎಂಟರ್ ಪ್ರಿಯಾಂಕಾ ಲೈಫ್. ಒಂದು ಲ್ಯಾಂಡ್ ಡೀಲಿಗೆ ಅಂತ ಇವಳು ಬೆಂಗಳೂರಿಗೆ ಹೋಗಿರ್ತಾಳೆ. ಆ, ನಾನು ಮೈಸೂರಲ್ಲೇ ಇದ್ದೆ ಆ ಟೈಮಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಶಿ ಕಮ್ಸ್ ಬ್ಯಾಕ್ ಇನ್ ದ ಈವ್ನಿಂಗ್, ಮತ್ತೆ ಟ್ರೈನಿಗೆ ವಾಪಸ್ ಬರ್ತಾರೆ ತಿರುಗಿನ. ಅಂಡ್ ರಾತ್ರಿ ಊಟ ಮಾಡೋ ಟೈಮಲ್ಲಿ ಶಿ ಸೆಡ್, ನಮ್ದು ಖರ್ಚುಗಳೆಲ್ಲ ತೀರ್ತು, ಲ್ಯಾಂಡ್ ಡೀಲ್ ಆಗೋಯ್ತು. ನಂದ ಸ್ಕೂಲ್ ಮೇಟ್ ಒಬ್ಬ, ಕಾಲೇಜ್ ಮೇಟ್ ಒಬ್ಬ ಇದ್ದ, ಅವನೇ ಇವಾಗ ಎಷ್ಟು ದೊಡ್ಡ ಡೆವಲಪರ್ ಆಗೋಗ್ಬಿಟ್ಟಿದ್ದಾನೆ, ಬಿಲ್ಡರ್ ಆಗೋಗ್ಬಿಟ್ಟಿದ್ದಾನೆ. ಅವನು ನನ್ನ ಹಳೆ ಪ್ರಿಯಕರ ಅಂತ ನನ್ನ ಹತ್ರ ಹೇಳಿದ್ರು. 18 ವರ್ಷ ಆಗಿದೆ ಮ್ಯಾರೇಜ್ ಆಗಿದ್ದೆ. ನಥಿಂಗ್, ನಾನು ಅವ್ರ ಸಸ್ಪೆಕ್ಟ್ ಮಾಡೋಂಥದ್ದು ಏನೂ ಇರ್ಲಿಲ್ಲ ಆ ಟೈಮಲ್ಲಿ. ನಾನು ಹೌದಾ, ಒಳ್ಳೇದಾಯ್ತು ತಗೋ, ಹೋದ್ರೆ ಹೋಯ್ತೀವಿ. ಒಂದ್ 15 ವರ್ಷದಿಂದ ಅದು ಲಿಟಿಗೇಷನ್ ಅಲ್ಲಿ ಇದ್ದಿದ್ದು ಲ್ಯಾಂಡ್ ಇವಾಗಾದ್ರೂ ರಿಲೀಸ್ ಆಗತ್ತಲ್ಲ, ನನ್ಗೂ ಖುಷಿ ಆಯ್ತು ಬಿಡಮ್ಮ, ಮಾಡ್ಕೊಳ್ರಿ, ಒಳ್ಳೇದಾಗ್ಲಿ ಅಂತ ಹೇಳಿದೆ. ಆಮೇಲೆ ಇವರು ಪದೇ ಪದೇ ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ತಾರೆ. ನಾನೇನ್ ಅನ್ಕೊಂಡಿದ್ದೆ, ಇವ್ರು ಲ್ಯಾಂಡ್ ಡೀಲ್ ಐತಲ್ಲ, ಇದು ಡೀಲ್ ನಡೀತೈತಲ್ಲ, ಇನ್ನೇನು ಫೈನಲ್ ಸ್ಟೇಜಸ್ ಅಲ್ಲಿ ಇದೆಯಲ್ಲ, ಅದಕ್ಕೆ ಇವ್ರು ಓಡಾಡ್ತಾ ಇದಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಅವರು ಬಂದ್ಬಿಟ್ಟು ಅವ್ರ ಇದು ಲಾಸ್ಟ್ ರಿಲೇಶನ್ಶಿಪ್ ನ ರೀಕೆಂಡಲ್ ಮಾಡ್ಕೊಳ್ತಾ ಇದಾರೆ ಅಂತ ನನಗೆ ಐಡಿಯಾ ಇರ್ಲಿಲ್ಲ.